ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಎಂದು ಕರೆಯುತ್ತಾರೆ. ಏನೋ ದೋಸ್ತರು ಇದು ಬರೀ ರಾಜಕೀಯ ಅವ್ರು ಇವ್ರಿಂದ ಹಾಕೊಂಡ್ರಂತೆ ಇವ್ರು ಅವ್ರಿಗೆ ಹಾಕೊಟ್ರಂತೆ ಬರೀ ಇವೇ ಬರ್ತಾ ಇದೆ. ಫೇಸ್ಬುಕ್ಕಲ್ಲೂ ಅದೇ, ಟ್ವಿಟರಲ್ಲೂ ಅದೇ, ಯೂಟ್ಯೂಬಲ್ಲೂ ಅದೇ ಬರೀ ಇವೇ ಆಗ್ತಾ ಇದೆ. ಈಗ ಉಪೇಂದ್ರ ಪ್ರಜಾಕೀಯ ತಂದ್ರಲ್ಲ, ಅದೇನು ಅದ್ರ ಬಗ್ಗೆ ವಿಚಾರಗಳು ಏನು ಮಾತಾಡ್ತಾನೆ ಇಲ್ವಲ್ಲ, ಏನು ಅಂತ ಇದು ಒಳ್ಳೆ ವಿಚಾರಗಳಿಗೆ ಬೆಲೆನೇ ಇಲ್ಲ. ಒಳ್ಳೆ ವಿಚಾರಗಳಿದ್ವಪ್ಪ ಪ್ರಜಾಕೀಯದಲ್ಲಿ, ಅದೇನು ಒಳ್ಳೆ ವಿಚಾರಗಳಿಗೆ ಬೆಲೆನೇ ಇಲ್ಲ ಈ ಸಮಾಜದಲ್ಲಿ. ಯಾಕಿಲ್ಲ ದೋಸ್ತ, ಒಳ್ಳೆ ವಿಚಾರಕ್ಕೆ ಯಾವತ್ತಿದ್ರೂ ಬೆಲೆ ಇದ್ದೇ ಇದೆ. ನೋಡ್ ಮಚ್ಚ, ಇವತ್ತು ನಿನ್ನವರೆಗೂ ಬಂದಿರೋ ವಿಚಾರ ನಿನ್ನಿಂದಲೇ ಸ್ಪ್ರೆಡ್ ಆಗಬೇಕು. ಹಂಗೆ ಪ್ರಜಾಕೀಯದ ಪರಿಕಲ್ಪನೆ ಕೂಡ ನಮ್ಮ ಜನಗಳು ತಲುಪಬೇಕು. ಸತ್ಯ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಸತ್ಯ ಬಂದಮೇಲೆ ತುಂಬ ಕಾಲ ಉಳಿಯುತ್ತೆ. ಅಲ್ಲ ಮಚ್ಚ, ನೀವು ಆಗ್ಲಿಂದ ರಾಜಕೀಯ ಪ್ರಜಾಕೀಯ ಅಂತ ಮಾತಾಡ್ತಿದ್ದೀರಲ್ಲ, ರಾಜಕೀಯದಿದ್ದು ಪ್ರಜಾಕೀಯದಲ್ಲಿ ಇದ್ದಿದ್ದಂಥದ್ದು ಏನೈತಂದ್ರೆ? ಕೇಳಿ ದೋಸ್ತ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಚುನಾವಣೆಗೂ ಮುಂಚೆ ಒಂದು ಪ್ರಣಾಳಿಕೆ ರಿಲೀಸ್ ಮಾಡ್ತಾರೆ. ಅಂದರೆ ಆಶ್ವಾಸನೆಗಳು, ಅದನ್ನು ಕಟ್ಟಿಸ್ತೀನಿ, ಇದನ್ನು ಕಟ್ಟಿಸ್ತೀನಿ, ಆ ಭಾಗ್ಯ ಈ ಭಾಗ್ಯ ಅಂತಾರಲ್ಲ. ಗೊತ್ತಾಯ್ತು. ಅದನ್ನು ರಿಲೀಸ್ ಮಾಡೋದು ಯಾರು? ಅಭ್ಯರ್ಥಿಗಳು. ಇವರು ರಿಲೀಸ್ ಮಾಡೋ ಪ್ರಣಾಳಿಕೆ ಇಡೀ ರಾಜ್ಯಕ್ಕೆ ಒಂದೇ ಆಗಿರುತ್ತೆ, ಬಟ್ ಸಮಸ್ಯೆಗಳು ಸಾವಿರಾರು ಇರುತ್ತೆ. ಪ್ರತಿಯೊಂದು ಪ್ರದೇಶಕ್ಕೂ ಪ್ರತಿಯೊಂದು ಸ್ಥಳಕ್ಕೂ ಒಂದೊಂದು ಸಮಸ್ಯೆ ಇರುತ್ತೆ. ಎಲ್ಲ ಕಡೆ ಒಂದೇ ಸಮಸ್ಯೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ಪ್ರಣಾಳಿಕೆಯಲ್ಲಿ ಒಂದು ಆಶ್ವಾಸನೆ ಅಂತ ಇತ್ತು, ಅಂದರೆ ಕೆರೆ ನಿರ್ಮಾಣ ಅಂದರೆ ಈಗ ಒಂದು ಡಿಸ್ಟಿಕ್ಕಲ್ಲಿ ಎಷ್ಟು ಹಳ್ಳಿಗಳಿವೆ, ಎಷ್ಟು ಹಳ್ಳಿಗೆ ಕೆರೆ ಅವಶ್ಯಕತೆ ಇದೆ, ಆ ಹಳ್ಳಿಯಲ್ಲಿ ಕೆರೆಯನ್ನು ನಿರ್ಮಿಸೋಕೆ ಕಾರ್ಮಿಕರು ಎಷ್ಟು ಜನ ಬೇಕಾಗ್ತಾರೆ, ಮತ್ತು ಅದಕ್ಕೆ ತಗುಲೋ ವೆಚ್ಚ ಎಷ್ಟು, ಆ ವೆಚ್ಚ ನಮ್ಮ ಸರ್ಕಾರದ ಬಜೆಟಲ್ಲಿ ಇದೆಯೋ ಇಲ್ಲವೋ ಅಂತ ತಿಳ್ಕೊಂಡು ಒಂದು ಆಶ್ವಾಸನೆಯಲ್ಲಿ ಒಂದು ಪ್ರಣಾಳಿಕೆಯಲ್ಲಿ ರಿಲೀಸ್ ಮಾಡಬೇಕು. ಬಟ್ ಈಗ ಪ್ರಜಾಕೀಯ ಪರಿಕಲ್ಪನೆ ಅಂದರೆ ಅದರ ವಿಚಾರ ಅಂದರೆ ಜನಗಳೇ ಪ್ರಣಾಳಿಕೆ ರಿಲೀಸ್ ಮಾಡೋದು. ಅಂದರೆ ಜನಗಳೇ ಅಲ್ಲಿ ಇರ್ತಕ್ಕಂಥ ಒಬ್ಬ ಕಾರ್ಮಿಕ, ಅಂದರೆ ಆ ಸ್ಥಳದ ಬಗ್ಗೆ ಎಲ್ಲ ತಿಳ್ಕೊಂಡಿರೋನು, ಆ ಸ್ಥಳ ಅಲ್ಲಿರೋ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡಿರೋನು, ಆತನ ಒಬ್ಬ ಕಾರ್ಮಿಕನನ್ನು ಆಯ್ಕೆ ಮಾಡಿ ಅವರೇ ಪ್ರಣಾಳಿಕೆಯನ್ನು ರಿಲೀಸ್ ಮಾಡೋದು ಪ್ರಜಾಕೀಯ ವಿಚಾರ ಆಗಿರುತ್ತೆ. ಅಂದರೆ ಈಗ ರೈತರು ಸಾಲ ಮನ್ನಾ ಅಂತ ಒಂದು ಸ್ಟೇಟ್ಮೆಂಟು ಅಲ್ವಾ, ಕೆಲವು ಕಡೆ ತುಂಬ ಬೆಳೆ ಬೆಳೆದಿರ್ತಾರೆ, ಅವರಿಗೆ ಸಾಲದ ಅವಶ್ಯಕತೆ ಇರಲ್ಲ. ಇನ್ನೂ ಕೆಲವು ಕಡೆ ಬೆಳೆದಿರಲ್ಲ, ಮಳೆ ಆಗಿರಲ್ಲ, ಬರಡು ಭೂಮಿ, ಅದು ಇದು ಅಂತೇಳಿ ತುಂಬ ಸಾಲಗಳು ಮಾಡ್ಕೊಂಡ್ರೆ ಅಲ್ಲಿ ಅವಶ್ಯಕತೆ ಇರುತ್ತೆ. ರೈತರು ಸಾಲ ಮನ್ನಾ ಮಾಡೋ ಅಲ್ಲಿ ಅವಶ್ಯಕತೆ ಇರುತ್ತೆ. ಬಟ್ ಇವರು ಎಲ್ಲ ಕಡೆ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಸುಮ್ಮನೆ ಸರ್ಕಾರದಲ್ಲಿ ಬಜೆಟ್ ಲಾಸ್ ಆಗುತ್ತಲ್ವಾ. ಈಗ ಆದ್ದರಿಂದ ಜನಗಳೇ ತಮ್ಮ ಸುತ್ತಮುತ್ತ ಇರೋ ಸಮಸ್ಯೆಗಳನ್ನು ತಿಳ್ಕೊಂಡು ಅವರೇ ಒಂದು ಪ್ರಣಾಳಿಕೆಯನ್ನು ತಯಾರಿಸ್ಕೊಂಡು ಅವರೇ ಸೆಲೆಕ್ಟ್ ಮಾಡಿರ್ತಕ್ಕಂಥ ಒಬ್ಬ ಕಾರ್ಮಿಕನ ಹತ್ರ ಹೋಗಿ ಆ ಪ್ರಣಾಳಿಕೆಯನ್ನು ಕೊಟ್ಟು ಅವರ ಸಮಸ್ಯೆಗಳನ್ನು ಅವರಿಗೆ ತಿಳಿಸಿ ಅವರಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಪ್ರಜಾಕೀಯ ಇದು ಸಾಧ್ಯನೇನು ಅಂತ ಕೆಲಸ ಮಾಡೋ ಅಭ್ಯರ್ಥಿಗಳು ಸಿಗ್ತಾರ ನಿಜವಾಗ್ಲು? ಸಾಧ್ಯ ಕಣೋ. ಯಾಕಂದರೆ ಈಗ ಆ ಪ್ರದೇಶದ ಬಗ್ಗೆ ಕಲ್ಪನೆ, ಆ ಪ್ರದೇಶದ ಬಗ್ಗೆ ಕನಸಿಟ್ಕೊಂಡಿರ್ತಕ್ಕಂಥ ಅಭ್ಯರ್ಥಿ ಮಾತ್ರ ಪ್ರಜಾಕೀಯ ವ್ಯವಸ್ಥೆಯಲ್ಲಿ ಸ್ಪರ್ಧಿಸಲು ಸಾಧ್ಯ. ಈಗ ಬೇರೆ ಎಲ್ಲೋ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ, ಇನ್ನೂ ಒಬ್ಬೊಬ್ಬರು ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. ಎರಡೆರಡು ಕ್ಷೇತ್ರದ ಕನಸಂತೂ ಇಟ್ಕೊಂಡಿರಲ್ಲ, ಮತ್ತು ಅವರಿಗೆ ಆ ಕ್ಷೇತ್ರಗಳ ಸಮಸ್ಯೆ ಅಂತೂ ಗೊತ್ತೇ ಇರಲ್ಲ. ಆ ಥರ ಅಲ್ಲ, ಪ್ರಜಾಕೀಯ ವ್ಯವಸ್ಥೆಯಲ್ಲಿ ಅಲ್ಲಿ ಸಮಸ್ಯೆಗಳು, ಅಲ್ಲಿನ ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ. ಆದ್ದರಿಂದ ಅಂದರೆ ಕೆಲವರು ಒಂದು 2-3 ಸಲ ಗೆದ್ದಿರ್ತಾರೆ ಆ ಪ್ರದೇಶದಲ್ಲಿ, ಹಂಗೂ ಆದರೂ ಆಲ್ರೆಡಿ ಅವ್ರು 2-3 ಸಲ ಗೆದ್ದಿದ್ರು ಆ ಪ್ರದೇಶದ ಅಭಿವೃದ್ಧಿ ಮಾಡೋ ಕನಸಾಗಿ ಇರುತ್ತೆ ಅವ್ರಿಗಿನ್ನ. ಇನ್ನು ಪ್ರತಿ ಸಲ ಎಲೆಕ್ಷನಲ್ಲಿ ನಿಂತು ಆ ಪ್ರದೇಶದಲ್ಲಿ ನಿಂತಿದ್ರು, ಇನ್ನೂ ಅದು ಕನಸಿದೆ ನನಗೆ ಅಭಿವೃದ್ಧಿ ಮಾಡೋದು, ಆ ಥರ ಅಭಿವೃದ್ಧಿ ಮಾಡೋಕು ಅಂತ ಕನಸಿರುತ್ತೆ. ಅದು ಇನ್ನೂ ಎಷ್ಟು ದೊಡ್ಡ ಕನಸು ಕಂಡಿರ್ತಾರೋ ಗೊತ್ತಿಲ್ಲ, ಗೆಲ್ಲ ಆಮಿಷ್ನಲ್ಲೇ ಹೇಳ್ತಾ ಇರ್ತಾರೆ. ಈಗ ಸ್ವಲ್ಪ ರಾಜಕೀಯದ ಬಗ್ಗೆ ಮಾತಾಡೋಣ ಅಲ್ವಾ? ಮಾತಾಡೋಣ. ಒಂದು ಪ್ರಶ್ನೆ ಕೇಳ್ತೀನಿ, ನಮ್ಮ ರಾಜ್ಯದ CMಗೆ ಎಷ್ಟಪ್ಪ ಸ್ಯಾಲ್ರಿ? 3 ರಿಂದ 3.5 ಲಕ್ಷ. ಅಂದರೆ ದಿನಕ್ಕೆ 10 ರಿಂದ 11 ಸಾವಿರ ಸ್ಯಾಲ್ರಿ ನಮ್ಮ CMಗೆ ಅಲ್ವಾ? 11,000 ಕೊಟ್ಟು ನಾವು ಮುಖ್ಯಮಂತ್ರಿನ ನಮ್ಮ ಸೇವೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಕುಣಿಸಿದ್ದೀವಿ. ಈಗ ಅದೆಲ್ಲ ನಮ್ಮದೇ ಹಣ ತಾನೆ. ಈಗ ಅಷ್ಟು ಪ್ರೆಸೆಂಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಅಭಿವೃದ್ಧಿ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ, ಮಂಡ್ಯ ಕಡೆ ಹೋಗಿ ಬಂದರೆ ಸ್ವಲ್ಪ ಗೊತ್ತಾಗುತ್ತೆ ಅಲ್ವಾ? ಹಂಗೆ ನಮ್ಮ ಜನಗಳಿಗೆ ಬೇಕಾಗಿರೋದು ಪ್ರಚಾರ ಅಲ್ಲ, ವಿಚಾರ. ಆ ಥರ ಒಬ್ಬ ಕಾರ್ಮಿಕನ ನಮ್ಮ ಜನಗಳೇ ಸೆಲೆಕ್ಟ್ ಮಾಡಬೇಕು. ಆ ಬುದ್ಧಿ ನಮ್ಮ ಜನಕ್ಕೆ ಯಾವಾಗ ಬರುತ್ತೆ, ಒಂದಲ್ಲ ಒಂದಿನ ಬರುತ್ತೆ, ಸೆಲೆಕ್ಟ್ ಆಗುತ್ತೆ. ಅವತ್ತು ನಮ್ಮ ಪ್ರಜಾಕೀಯ ಡೆಮಾಕ್ರಸಿ ಬಂದೇ ಬರುತ್ತೆ. ಆ ಟೈಮ್ ಈಗ ಬಂದಿದೆ. ನಮ್ಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಲ್ಲ ಶಿಕ್ಷಣ, ಅದರಲ್ಲಿ ಏನಕ್ಕೆ ಯೂಸ್, ನಮಗೆ ಉದ್ಯೋಗ ತಾಣಕ್ಕೆ ಯೂಸ್ ಆಗದೇ ಇದ್ರೂ ಪರವಾಗಿಲ್ಲ, ಒಂದು ಇನ್ಸ್ಪಿರೇಷನ್ ಆಗಿ ನಮ್ಮ ಹಿರಿಯರು ಇದ್ದಾರಲ್ಲ, ಅವ್ರು ನಮಗೆ ಬೇಕು ಒಂದಿನ ದಕ್ಕಿಸ್ಕೊಳಕ್ಕೆ ಮಾಡಿರೋ ಹೋರಾಟ ಇದೆಯಲ್ಲ, ಅದು ನಮಗೆ ಇನ್ಸ್ಪಿರೇಷನ್ ಆಗುತ್ತೆ. ಇದು ಈಗ ಪ್ರೆಸೆಂಟ್ ನಡೀತಾ ಇರೋಂಥ ಹಣ ರಾಜಕೀಯ, ಜಾತಿ ರಾಜಕೀಯ, ಕುಟುಂಬ ರಾಜಕೀಯ ಐತಲ್ಲ, ಇದನ್ನು ತೊಲಗಿಸೋದು ನಮ್ಮ ಯುವಕರಿಗೆ ಅಸಾಧ್ಯದ ಕೆಲಸ ಅಲ್ವೇ ಅಲ್ಲ. ಬೇಕು ಯೂಸ್ ಎದ್ದೇಳ್ತಾರೆ, ನಾವು ಮಾಡಿದ್ರೆ ಮಾಡು, ಮತ್ತು ಪ್ರಜಾಕೀಯ ಬಂದೇ ಬರುತ್ತೆ.
ಈಗ ಏನ್ ಗೊತ್ತಾ, ಹಿಂದಿನ ಕಾಲದಲ್ಲಿ ರಾಜ ಆಗ್ಬೇಕು ಅಂದ್ರೆ 64 ವಿದ್ಯೆ ಕಲಿಬೇಕಾಯ್ತು. ಈಗ ರಾಜಕೀಯದಲ್ಲಿ ರಾಜ ಆಗ್ಬೇಕು ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಇಲ್ಲ. ಯಾವನ್ ಬೇಕಾದ್ರೂ ಮಂತ್ರಿ ಆಗ್ಬೋದು, ಯಾವನ್ ಬೇಕಾದ್ರೂ ಶಾಸಕ ಆಗ್ಬೋದು. ಈಗ ಇನ್ನೊಂದು ವಿಚಾರಕ್ಕೆ ಬರೋಣಪ್ಪ. ಈಗ ಸೀರೆ, ಎಣ್ಣೆ, ಓಟಿಗೆ ನೋಟು ಅಂತಾರಲ್ಲ, ಇದನ್ನೆಲ್ಲ ಚುನಾವಣಾ ಆಯೋಗನೇ ಕೊಡುತ್ತಾ? ಇಲ್ಲ, ಚುನಾವಣಾ ಆಯೋಗ ಕೊಡಲ್ಲ. ಅಂದರೆ ಇವ್ರ ಆದಾಯದ ಮೂಲ ಬೇರೆ ಇರಲ್ಲ. ಆದರೂ ಇಷ್ಟೊಂದು ಪ್ರಚಾರಕ್ಕೆ ಇಷ್ಟೊಂದು ದುಡ್ಡೆಲ್ಲ ಹೇಗೆ ಹಂಚುತ್ತಿದ್ದಾರೆ? ಈಗ ಪ್ರೆಸೆಂಟ್ ರಾಜಕೀಯ ಹೇಗಿದೆ ಅಂದರೆ ನಮ್ಮ ಆಫೀಸರ್ ಹೇಳ್ತಾರೆ ಕೇಳಿ. ಓದ್ಲ ಓಟಿಲ್ಲಿ ಒತ್ತಲ ಡೆಮಾಕ್ರಸಿ ಪಟ್ಟೆ ಬಿಚ್ಚಿ ರೋಡ್ ತಂದ್ರಲ್ಲ, ಶಾರ್ಟ್ಸ್ ಎಲ್ಲ ಬೆಕ್ಕರ್ಸು ಆರಲ್ಲ, ತಿಳ್ಕೋಗಿ ಪೊರ್ಕಿಲೋ ಸ್ಟಾರ್ಲ, ಈ ಮ್ಯಾಜಿಕ್ 5 ವರ್ಷಕ್ಕೊಂದ್ಸಲ. ಮಿಸ್ಟರ್ ಇಂಡಿಯಾ 5 ವರ್ಷ ಗಜನಿ ಹತ್ರ ಬೆಕ್ಕತ್ರ ಓಡಾಡ್ಕೊಂಡಿದ್ದೆ. ಒಂದಿನ ನೀನ್ ರಜನಿ ಮಾಡಿದ್ರು, ಬಿಗ್ ಬಾಸ್ ಆಗಿದ್ದೆ. ನೀನ್ ನನ್ನ ಮಗ ಹಣ ಹೆಂಡದ ಆಸೆಗೋಸ್ಕರ ಬಿಗ್ ವಿಲನ್ ಆಗ್ಬಿಟ್ಟಿಯಲ್ಲೋ. ಹೋಗಿ ಹೋಗಿ ಕೀ ಕೊಡ್ತಾವ ಅವ್ರಿಗೆ ಕೊಟ್ಬಿಟ್ಟಿಯಲ್ಲೋ ದಟ್ಟ ಮಗನೇ. ಹೀಗೆ ಮೊನ್ನೆ ಮಂಡ್ಯದಲ್ಲಿ ಒಂದು ಮಾತು ಬಂತು. ಏನಪ್ಪ ಅಂದರೆ, ಈ ಒಬ್ಬ ಅಭ್ಯರ್ಥಿ ದುಡ್ಡು ಹಂಚುತ್ತಾರ, ಏನೋ ಅವರು ಹುಡ್ತಾಗಿಂದ ಬೆವರು ಸುರಿಸಿ ದುಡ್ದಿರೋ ದುಡ್ಡು ಹಂಚುತ್ತಾರ ಅಂತಂದ್ರು. ಹಂಗಾರೆ ಇವ್ರು ಯಾವ ದುಡ್ಡು ಹಂಚುತ್ತವ್ರೆ? ಇವ್ರು ಹುಡ್ತಾಗಿಂದ ಬೆವರು ಸುರಿಸಿ ದುಡ್ದಿರೋ ದುಡ್ಡು ಅದು ಅಲ್ಲ ತಾನೇ? ಇಬ್ರು ಒಂದೇ ತಾನೇ? ಹಂಗೆ ಅನ್ಕೊಂಡ್ರು. ಇವಾಗ ಅವ್ರು ಬೆವ್ರ ಸೋರ್ಸಿ ದುಡಿತಾ ಇರೋ ದುಡ್ಡು ಹಂಚಿದ್ರು ಕೂಡ ಅವ್ರ ಆಸ್ತಿನೆಲ್ಲ ಮಾರಿ ಹಣ ಪ್ರಚಾರಕ್ಕೆಲ್ಲ ಬಳಸಿದ್ರು. 5 ವರ್ಷಕ್ಕೆ ಬರೋದು ಅವ್ರ ಆಸ್ತಿನೆಲ್ಲ ಮಾರಿರ್ತಾರೆ. ಹೆಂಗು 5 ವರ್ಷಕ್ಕೆ ಅವ್ರು ಬರೋ ಸ್ಯಾಲ್ರಿ ಅಂದರೆ 3 ಕೋಟಿ ಆಲ್ಮೋಸ್ಟ್ ಬರ್ಬೋದು 5 ವರ್ಷಕ್ಕೆ. ಆದರೂ ಅವ್ರ ಎಲೆಕ್ಷನಿಗೆ ಮತ್ತೆ ಅಷ್ಟೇ ಸುರಿತಾರೆ ಎಲೆಕ್ಷನಿಗೆ. ಈಗ ಎಲೆಕ್ಷನಲ್ಲಿ ಗೆದ್ರೂ ಪರವಾಗಿಲ್ಲ, ಸೋತ್ರು ನೆಕ್ಸ್ಟ್ ಎಲೆಕ್ಷನ್ಗೂ ಮತ್ತೆ ಅಷ್ಟೇ ಹಣ ಖರ್ಚು ಮಾಡ್ತಾರೆ. ಅದು ಹೆಂಗೆ? ಅದು ಯಾವ ಆದಾಯದ ಮೂಲದಿಂದ ಗೊತ್ತಾಯ್ತು ಅವ್ರಿಗೆ ಹಣ? ಅದನ್ನೆಲ್ಲ ನಮ್ಮ ಜನಗಳು ಯೋಚನೆ ಮಾಡಬೇಕು. ನಿಮಗೆ ನಮಗೆ ಈ ನನ್ನ ಮಗನಿಗೆಲ್ಲ ಅರ್ಥ ಆಗಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಇಷ್ಟೊಂದು ದುಡ್ಡು ಕೋಟಿ ಕೋಟಿ ಹಣ ಹೋಗ್ತಾನೂ ಇರ್ಲಿಲ್ಲ, ಅದು ಬಂದ್ರು ಮಿಸ್ಯೂಸ್ ಆಗ್ತಾ ಇರ್ಲಿಲ್ಲ. ಲೇ ಮಿಸ್ಟರ್ ಇಂಡಿಯಾ, ಅರ್ಥ ಮಾಡ್ಕೊಳ್ಳೋ. ನಿನಗಿಂತ ದೊಡ್ಡ ಟೋಪಿ ಎಲ್ಲ ಇನ್ನೊಬ್ಬ ಇಲ್ಲ ಕಣೋ. ಈ ಒಂದ್ ದಿನದಲ್ಲಿ ಜಾತಿ ಟೋಪಿ, ಮತ ಟೋಪಿ, ಹಣ, ಹೆಣ್ಣು, ಹೆಂಡ, ಡಿಫ್ರೆಂಟ್ ಟೋಪಿ ಹಾಕ್ಸ್ಬಂತಿಯಲ್ಲೋ. ಲೇ ಅರ್ಥ ಮಾಡ್ಕೊಳ್ಳೋ, ನಿಜವಾದ ಟೋಪಿ ವಾಲ ನೀನ್ ಕಣೋ. 0 ಇನ್ವೆಸ್ಟ್ 0 ಇನ್ಕಮ್ಮು ಅದೇ ತರ ವ್ಯವಸ್ಥೆ ಬಂದ್ರೆ, ಈಗ ನಾನು 1 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಅದು 2 ರೂಪಾಯಿ ಇನ್ಕಮ್ ಇದ್ರೆ ತಾನೇ ನಾನು ಮಾಡ್ತೀನಿ. ಹಂಗೆ ನಾವು ಸುಮ್ಮನೆ ಒಬ್ಬ ಕೆಲಸ ಮಾಡೋ ಒಬ್ಬ ಕಾರ್ಮಿಕ, ಒಬ್ಬ ಎಂಪ್ಲಾಯಿ ಕೆಲಸ ಮಾಡ್ತಾನೆ, ಆದರೆ ಬಾಸಿಗೆ ಎಷ್ಟು ಹಿಂಗೆ ಪ್ರಾಫಿಟ್ ಆಗುತ್ತೆ ಅಂತ ಯೋಚನೆ ಮಾಡಲ್ಲ. ಆ ಸಿಸ್ಟಮ್ ಬರಲಿ ಅಂತ ನಮ್ಮ ಆಫೀಸರ್ ಹೇಳ್ತಾ ಇದ್ದಾರೆ ಹೊರತು, ಈಗ ಅದನ್ನ ಕಾರ್ಮಿಕ ಅದನ್ನು ಯಾವ ಬಾಸಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಯೋಚನೆ ಮಾಡಲ್ಲ, ಸುಮ್ಮನೆ ಕೆಲಸ ಮಾಡ್ತಾನೆ. ಆ ಥರ ಕೆಲಸ ಮಾಡೋಂಥ ಒಬ್ಬ ಎಂಪ್ಲಾಯ್ ಬೇಕಾಗುತ್ತೆ. ಈ ಮನೆಯ ಕೀಯನ್ನ ರಾಜಕೀಯದ ರಾಜರಿಂದ ಕಿತ್ಕೊಂಡು ಪ್ರಜಾಕೀಯದ ಪ್ರಜೆಗಳಿಗೆ ಕೊಡಬೇಕು. ಜಾತಿ ವ್ಯವಸ್ಥೆನ ತೆಗಿಯೋಕ್ಕಾಗಲ್ಲ, ಸಂಪ್ರದಾಯದಲ್ಲಿ ಬೆರ್ತಬಿಟ್ಟೈತೆ, ಬುಡ ಸಮೇತ ತೆಗಿಯೋಕ್ಕಾಗಲ್ಲ ಅದನ್ನು ಜಾತಿ ವ್ಯವಸ್ಥೆನ. ಬಟ್ ಜಾತಿ ರಾಜಕೀಯನ ಮನಸ್ಸು ಮಾಡಿದ್ರೆ ಎಲ್ಲರೂ ತೆಗಿಬೋದು ಅದನ್ನು. ಜಾತಿ ರಾಜಕೀಯನ ಬುಡ ಸಮೇತ ಕಿತ್ತಾಕ್ಬೋದು. ರಾಜಕೀಯ ನಾಯಕರು ಈಗ ನಾವು ಒಂದು ಭಾಗ್ಯ ತಂದರು, ಒಂದು ಯೋಜನೆ ತಂದರು ಅಂದರೆ ಅವ್ರ ಹೆಸರು ಹಾಕಂತಾರೆ, ಅವ್ರು ಫ್ಲೆಕ್ಸ್ ಹಾಕಂತಾರೆ, ಎಲ್ಲ ಮಾಡ್ತಾರೆ. ಹಂಗೆ ಹಾಕೋಣಂಗಿಲ್ಲ. ಯಾಕೆಂದರೆ ಅವ್ರು ಸ್ವಂತ ದುಡ್ಡಿಂದ ಮಾಡಿರಲ್ಲ. ಅವರು ಸೇವಕರು ಅಲ್ಲ, ನಾಯಕರು ಅಲ್ಲ, ಒಟ್ಟಿನ ಕಾರ್ಮಿಕರು ಅಷ್ಟೇ. ಅವರು ಕಾರ್ಮಿಕರಾಗಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ನಮ್ಮ ದುಡ್ಡಲ್ಲೇ ಮಾಡಿರ್ತಾರೆ. ಹಂಗಾಗಿ ಅವ್ರು ಸೇವಕರಾಗ್ತಾರೆ, ನಾಯಕರಾಗ್ತಾರೆ. ಅವ್ರು ಸ್ವಂತ ದುಡ್ಡಿನಿಂದ ಏನಾರ ಮಾಡಿದರೆ ಅವ್ರ ಹೆಸರು ಹಾಕೊಳ್ಳಿ, ಶಬಾಷ್ ಅನ್ಬೋದು. ಬಟ್ ಅವರು ಮಾಡಿರೋದು ನಮ್ಮ ದುಡ್ಡಿಂದ ಆಗಿದ್ದರಿಂದಾಗಿ ಅವ್ರು ಹಂಗೆ ಹಾಕೋಣಂಥ ಅವಶ್ಯಕತೆನೂ ಇಲ್ಲ. ಅದು ಪ್ರಚಾರದ ಗಿಮಿಕ್ ಆಗುತ್ತೆ ಹೊರತು ಅದು ಯಾವತ್ತೂ ಅವ್ರ ಸೇವೆ ಆಗೋಕ್ಕೆ ಚಾನ್ಸೇ ಇಲ್ಲ. ಅವ್ರು ಮಾಡೋ ಕೆಲಸನ ಅವ್ರ ಅಧಿಕಾರಾವಧಿಯಲ್ಲಿ ಕರೆಕ್ಟಾಗಿ ಮಾಡಿದರೆ ಈ ಆಡಂಬರದ ಪ್ರಚಾರ ಏನು ಬೇಕಾಗಿರಲ್ಲ. ಯಾಕೆಂದ್ರೆ ನಮ್ಮ ಕರ್ನಾಟಕ ಜನ ನಿಯತ್ತಾಗಿದ್ದಾರೆ, ಅವತ್ತಿದ್ರು ನಿಯತ್ತಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರು ಮಾಡೋ ಕೆಲಸ ಪ್ರಚಾರ ಆಗಿರ್ಬೇಕೆ ಹೊರತು ಹಣ ಜಾತಿ ಅಲ್ಲ. ಈ ಉತ್ತಮ ಪ್ರಜಾಕೀಯ ಪಾರ್ಟಿನೇ ಆಡಳಿತಕ್ಕೆ ಬರಲಿ ಅನ್ನೋದು ಏನೂ ಇಲ್ಲ. ಈ ರೀತಿ ಆಡಳಿತವನ್ನ, ಈ ರೀತಿ ಪ್ರಣಾಳಿಕೆಯನ್ನ, ಈ ರೀತಿ ಕಾರ್ಮಿಕರನ್ನ ನೀವು ಯಾವುದೇ ಸರ್ಕಾರ ನಮಗೆ ಕೊಟ್ಟರು ನಮ್ಮ ಮತ ನಿಮ್ಗೆ. ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ನಾವೇ ಪ್ರಭುಗಳು, ನಾವು ಅವ್ರಿಗೆ ಕಿತಾಕ ಎಲ್ಲ ಅಧಿಕಾರ ನಮ್ಮ ಕಡೆ ಇರುತ್ತೆ ಅಲ್ವಾ. UPPಗೆ ಸಪೋರ್ಟ್ ಮಾಡಿ ನಮ್ಮ ದೇಶ ಬದಲಾಗಬೇಕು. ಆ ಬದಲಾವಣೆ ನಮ್ಮಿಂದಲೇ ನಾವು ಶುರು ಮಾಡ್ತಿದ್ದೀವಿ. ನೀವು ಕೂಡ ಬದಲಾಗಿ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯನ್ನು ಬುಡ ಸಮೇತ ಕಿತ್ತಾಕಿ. ಸಕ್ಕರೆ ಇದ್ದ ಕಡೆಗೆ ಇರುವೆ ಬಂದಂಗೆ ಒಳ್ಳೆ ವಿಚಾರಗಳ ಕಡೆ ನಮ್ಮ ಜನ ಬಂದೇ ಬರ್ತಾರೆ, ಬದಲಾವಣೆ ತಂದೇ ತರ್ತಾರೆ. ನಮ್ಮ ಸಪೋರ್ಟ್ UPPಗೆ. ನಿಜವಾದ ಪ್ರಜಾಪ್ರಭುತ್ವ ಬರಬೇಕಾದ್ರೆ ಜನ ಎದ್ದೇಳ್ಬೇಕು ಸರ್. ಜನನೇ ಮಾಡ್ಬೇಕು ಇದನ್ನ ಸ್ಪ್ರೆಡ್. ಅವಾಗ ಅವ್ರ ಪ್ರಭುತ್ವ ತಗೊಂತಾರೆ ಸರ್. ಎಲ್ಲಿವರೆಗೂ ರಾಜನಿಗೆ ಬಿಟ್ಟಿರ್ತಾರೋ ಅವರೇ ಮಾಡ್ಕೊತಾ ಇರ್ತಾರೆ. ಇವ್ರನ್ನ 80% ಜನ ಹಂಗೆ ಇಟ್ಟಿರ್ತಾರೆ ಸರ್. ಇವ್ರು ಯಾವಾಗ ತಮ್ಮ ವಿಚಾರಗಳು ಎತ್ಕೊಂಡು, ಈಗಿನ ಯಂಗ್ಸ್ಟರ್ಸ್ಗೆ ಆ ಕೆಪಾಸಿಟಿ ಇದೆ ಸರ್, ಬರ್ತಾರೆ ಹೊರಗಡೆ ಅವರು. ಸರ್ ಸಾಕಷ್ಟು ಜನ